ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ವ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಸೌಜುದ್ದು ನಾಮಕರಣ ಇದೆ. ಸೊ ಹಾಗಾಗಿ ನಾವು ಅವ್ರ ಊರಿಗೆ ಹೋಗ್ತಾ ಇದ್ದೀವಿ, ಸಕ್ರೆಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಟೈಮ್ ಬಂದುಬಿಟ್ಟು 8 o'clock ಆಗಿದೆ. ಸೊ ಬೈ 8:30 or 9 ವಿಲ್ ರೀಚ್ ದೇರ್. ಆ್ಯಂಡ್ ಅವಳಿಗೆ ಇವತ್ತು ಮೇಕಪ್ ಮಾಡ್ತಾ ಇದ್ದೀನಿ ನಾನೇ. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಹೇಗೆ ಮೇಕಪ್ ಟರ್ನ್ ಔಟ್ ಆಗುತ್ತೆ ಅಂತ ನೋಡೋಣ. ಸೊ ಎಸ್, ಲೆಟ್ಸ್ ಗೆಟ್ ಗೋಯಿಂಗ್. ಆ್ಯಂಡ್ ಈ ವಿಡಿಯೋ ಲೈಕ್ ಸೌಜೋದು ಸೀಮಂತ ಅವಳದು ಫಂಕ್ಷನ್ನೆಲ್ಲ ಕವರ್ ಮಾಡ್ತೀನಿ. ಆ್ಯಂಡ್ ನಮ್ಮ ರಿಲೇಟಿವ್ಸ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಸೊ ಎಸ್, ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಸೌಜೋರ್ ಮನೆಗೆ ಬಂದ್ವಿ. ಆ್ಯಂಡ್ ಸೊ ನಾನು ರೆಡಿ ಆದೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಇನ್ನೂ ಜ್ಯುವೆಲ್ಸ್ ಹಾಕ್ಕೋಬೇಕು. ಐ ಶೋ ಯು ಮೈ ಔಟ್ಫಿಟ್. ಸೊ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ಮಿಸ್ ಮ್ಯಾಚ್ ಲೈಕ್ ವೈಟ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ, ಹೋಪ್. ಆ್ಯಂಡ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಇಟ್ಟಿದ್ದೀನಿ. ಆ್ಯಂಡ್ ಮೇಕಪ್ ಆಲ್ಸೋ ವೆರಿ ಸಿಂಪಲ್. ಹೀಗೆ ರೆಡಿ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತದೆ ಅಂತ. ಸೊ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಆ್ಯಂಡ್ ಫಂಕ್ಷನ್ ಕೂಡ ಕೇಮ್ ಔಟ್ ವೆರಿ ವೆಲ್. ಆ್ಯಂಡ್ ದ ಮೇಕಪ್ ಆಲ್ಸೋ ಇಟ್ ವಾಸ್ ಲುಕಿಂಗ್ ಸ್ಕಿನ್ ಲೈಕ್ ಫಿನಿಶು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೈಕ್ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಮೋಸ್ಟ್ ಸೌಜು ಮನೆ ಕಡೆ ರಿಲೇಟಿವ್ಸೇ ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರ ಊರಲ್ಲಿ ಮಾಡಿರೋದಲ್ವ. ಸೊ ಹಾಗಾಗಿ ಜಾಸ್ತಿ ರಿಲೇಟಿವ್ಸ್ನ ಲೈಕ್ ಅಲ್ಲಿ ಊರಿನ ಜನನೇ ತುಂಬಾ ಇದ್ದರು. ಆ್ಯಂಡ್ ನಮ್ಮ ಅಮ್ಮು ಅವಳು ಸಿಕ್ಕಾಬಟ್ಟೆ ಸ್ವಲ್ಪ ಡೌನ್ ಆಗಿದ್ಲು. ಯಾಕಂತಂದರೆ ಅರ್ಲಿ ಮಾರ್ನಿಂಗ್ ಎಬ್ಸಿದ್ದು. ಸೊ ನಾನು ಮೇಕಪ್ ಮಾಡಬೇಕು ಅಂತ ಹೇಳಿ ನಾನು ಅರ್ಲಿ ಮಾರ್ನಿಂಗೇ ಹೋದೆ ಅವಳಿಗೆ. ಸೊ ಹಾಗಾಗಿ ಅಮ್ಮನೂ ಕರ್ಕೊಂಡು ಹೋಗಿರೋದ್ರಿಂದ ಅವಳಿಗೆ ಯೂಶ್ವಲಿ ಮಾರ್ನಿಂಗ್ಸ್ 6 o'clock ಎಬ್ಬಿಸ್ಬಿಟ್ರೆ ಅವಳು ಫೇಸ್ ಫುಲ್ ಡಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವಳು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇತ್ತು ನನ್ನ ಮಗು. ಆ್ಯಂಡ್ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೆ. ಸೊ ಲೈಕ್ ಸಿಂಪಲಾಗಿ ಇಟ್ಟಿದ್ದೆ ಒಂದು ಸೆಮಿ ಮೈಸೂರು ಸಿಲ್ಕ್ ಸಾರಿ. ಆ್ಯಂಡ್ ಅದಕ್ಕೆ ಬ್ಲೌಸ್ ನಾನು ವೈಟ್ ಬ್ಲೌಸ್ ಜೊತೆ ಮ್ಯಾಚ್ ಮಾಡೋಣ ಅಂತ. ಸೊ ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ನ ಟ್ರೈ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಗುಡ್. ಆ್ಯಂಡ್ ಎವ್ರಿಬಡಿ ವರ್ ಕಾಂಪ್ಲಿಮೆಂಟಿಂಗ್. ಆ್ಯಂಡ್ ಸೊ ಇಲ್ಲಿ ನಮ್ಮ ಆಂಟಿ ಬಂದಿದ್ದರು. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ತುಂಬಾ ಇತ್ತು. ಸೊ ಹಾಗಾಗಿ ಐ ಜಸ್ಟ್ ಮ್ಯೂಟೆಡ್ ದಟ್ ವಾಯ್ಸ್. ಆ್ಯಂಡ್ ಐ ಆಮ್ ಗಿವಿಂಗ್ ವಾಯ್ಸ್ ಓವರ್. ಸೊ ಇವರು ಕೂಡ ನಮ್ಮ ಆಂಟಿ ಲತಾ ಆಂಟಿ ಅಂತ ಹೇಳಿ. ಸೊ ಎಸ್, ಹಾಗೆಯೇ ಇನ್ನೂ ತುಂಬ ಜನ ರಿಲೇಟಿವ್ಸ್ ಬಂದಿದ್ದರು. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಅಮ್ಮನೂ ಅಳ್ತಾ ಇದ್ಲು. ಸೊ ಹಾಗಾಗಿ ನಾನು ಅಲ್ಲಿ ಮ್ಯಾನೇಜ್ ಮಾಡ್ಕೊತ, ಆಮೇಲೆ ಸೌಜುಗೂ ಸ್ವಲ್ಪ ಏನಾದರೂ ಬೇಕಾಗ್ತಾಯಿತ್ತು. ಸೊ ಅವಳಿಗೂ ಕೂಡ ಹೆಲ್ಪ್ ಮಾಡ್ಕೊತ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಆಂಟಿ ಮಕ್ಕಳು, ಹಾಗೆ ನಮ್ಮ ಅಶ್ವಿನಿ ಆ್ಯಂಡ್ ಅಮ್ಮು ಕೂಡ ಇದ್ದಾಳೆ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಈವನ್ ಫೋಟೋಸ್ ಕೂಡ ನಾವು ಜಾಸ್ತಿ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಸೊ ಎಸ್, ಆ್ಯಂಡ್ ಫೈನಲಿ ಅಕ್ಕ ಬಂದಿದ್ದರು, ಚಂದು ಅಕ್ಕ. ಸೊ ಅವ್ರ ಜೊತೆನೂ ಕೂಡ ಒಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಆ್ಯಂಡ್ ಸೌಜುದ್ದು ಸಾರಿ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆ್ಯಂಡ್ ಅಭಿ ಸ್ವಲ್ಪ ಲೇಟ್ ಆಯಿತು ಬರೋದು. ಸೊ ಹಾಗಾಗಿ ಅವ್ರದ್ದು ಫ್ರೆಂಡಿಂದೊಂದು ನಾಮಕರಣ ಇತ್ತು. ಸೊ ಹಾಗಾಗಿ ಅವರು ಅರಸೀಕೆರೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಭಿ ಒಬ್ಬರು ಮಿಸ್ ಆಗಿಬಿಟ್ರು. ಆ್ಯಂಡ್ ಫೈನಲಿ ಹಿ ಕೇಮ್. ಸೊ ಆ್ಯಂಡ್ ಚಂಪು ಕೂಡ ಇವಾಗ ಸೌಜು ಹತ್ರನೇ ಇದ್ದಾಳೆ, ಸಕ್ರೆಪಟ್ಟಣದಲ್ಲೇ ಇದ್ದಾಳೆ. ಅವಳನ್ನ ನೋಡಿದ ತಕ್ಷಣವೇ ಅವಳಿಗೆ ಫುಲ್ಲು ಖುಷಿಯಾಗ್ಬಿಡ್ತು. ನೀವು ನೋಡ್ತಾ ಇದ್ದೀರಲ್ಲ, ಪಾಪ ಅದು ತುಂಬಾ ಖುಷಿಯಾಗಿಬಿಟ್ಟಿದೆ ಅದಕ್ಕೆ.
ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ಅವ್ರದ್ದು ಸೋಲೋ ಫೋಟೋಸ್ ತೊಗೋತಾ ಇದ್ದರು ಬ್ಯಾಕ್ ಯಾರ್ಡಲ್ಲಿ. ಹಾಗೆಯೇ ನಾನು ಕೂಡ ಸ್ವಲ್ಪ BTS ಆಫ್ ಫೋಟೋಶೂಟನ್ನು ಕೂಡ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್. ಹಾಗೆಯೇ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆಲ್ಸೋ ಮೇಕ್ ಓವರ್ ಬುಕ್ಕಿಂಗ್ಸ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್